ಆಯ್ತು. ಸರ್ ಇದೆಲ್ಲ ಮಾಡಬೇಕಾ? ಹಲೋ, ವೇದಿಕೆ ಮೇಲೆ ಕೂತಂತ ಆಟಗಾರರು ಸರ್ ಏನು ಕೋಡಗೆರೆ ಬಾಯ್ಸ್ ವಿಶ್ವಸೇನ, ಇದು ಅಂತಿಮ ಕರೆ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಮಹಿಳಾ ತಂಡಗಳು ಇನ್ನು ಯಾರು ಊಟ ಮಾಡಿಲ್ಲ, ದಯವಿಟ್ಟು ಊಟವನ್ನು ಮಾಡ್ಕೋಬೇಕು. ಈ ದಿನದ ಅಂತಿಮ ಪಂದ್ಯ ಇದಾಗಿರುತ್ತೆ ಮಹಿಳಾ ತಂಡದ ಪರವಾಗಿ. ಮಹಿಳಾ ತಂಡಗಳಿಗೆ ಇದು ಅಂತಿಮ ಪಂದ್ಯ ಆಗಿರುತ್ತದೆ. ಆದಷ್ಟು ಬೇಗ ಮಹಿಳೆಯರ ಊಟ ಮಾಡ್ಕೋಬೇಕು. ಆದಷ್ಟು ಬೇಗ ಈ ಎರಡು ತಂಡಗಳ ಆಟಗಾರರು ಪ್ರವೇಶಿಸಬೇಕು. ಇನ್ನು 4 ಮ್ಯಾಚ್ಗಳಿರೋದ್ರಿಂದ ಕೋಡಗೆರೆ ಬಾಯ್ಸ್ ವರ್ಸಸ್ ವಿಶ್ವಸೇನ, ಇದು ನಿಮ್ಗೆ ಅಂತಿಮ ಕರೆ ಆಗಿರುತ್ತದೆ. ನಾಳೆ 10 ಗಂಟೆಗೆ ಮಹಿಳಾ ಪಂದ್ಯಗಳು ಆರಂಭ ಆಗ್ತದೆ. ಈ ದಿನದ ಅಂತಿಮ ಪಂದ್ಯ ಇದಾಗಿರುತ್ತದೆ. ನಾಳೆ 4 ಗಂಟೆಗೆ ಮಹಿಳಾ ತಂಡಗಳು ಇಲ್ಲಿ ಹಾಜರಾಗಿರ್ಬೇಕು. ಈಗ ಹೆಣ್ಣು ಮಕ್ಕಳ ತಂದೆ ಕೋಡಗೆರೆ ಬಾಯ್ಸ್ ವರ್ಸಸ್ ವಿಶ್ವಸೇನ. ಈಗ ಇವೆರಡು ತಂಡಗಳು 1 ನಿಮಿಷದಲ್ಲಿ ಬರಲಿಲ್ಲ ಅಂದ್ರೆ 2 ಟೀಮ್ನ ವಾಕ್ ಓವರ್ ಮಾಡಲಾಗುತ್ತೆ. ಶಿವಮೊಗ್ಗ ತಂಡಕ್ಕೆ 1 ಅಂಕ. ಈಗ ಬೆಂಗಳೂರು ತಂಡದ ಆಟಗಾರ್ತಿದ್ದಾರೆ 10-0. ಕೋಡಗೆರೆ ಬಾಯ್ಸ್ ವರ್ಸಸ್ ವಿಶ್ವಸೇನ. 2 ತಂಡಗಳು ಕೇವಲ 1 ನಿಮಿಷದಲ್ಲಿ ಬರಬೇಕಾಗಿ ವಿನಂತಿ. ಬರಲಿಲ್ಲ ಅಂದ್ರೆ 2 ತಂಡಗಳನ್ನ ಸ್ಮ್ಯಾಚ್ ಮಾಡಲಾಗುತ್ತೆ. ಎಲ್ಲ ಮಹಿಳಾ ತಂಡ ಗಮನಕ್ಕೆ, ಈ ದಿನದ ಈ ಪಂದ್ಯ ಕೊನೆಯ ಪಂದ್ಯವಾಗಿರುತ್ತದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಪಂದ್ಯ ಇರುತ್ತದೆ. ಮಹಿಳಾ ತಂಡಗಳು, ಈ ಟೂರ್ನಿಯ ಮಹಿಳಾ ತಂಡಗಳು ಭಾಗವಹಿಸಿರುವಂತಹ ತಂಡಗಳಿಗೆ ಗಮನಕ್ಕೆ, ಇದು ಕೊನೆಯ ಪಂದ್ಯವಾಗಿರುತ್ತದೆ. ಈ ದಿನದ ಕೊನೆಯ ಪಂದ್ಯವಾಗಿರುತ್ತದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಪಂದ್ಯವನ್ನು ಆರಂಭಿಸಲಾಗುತ್ತದೆ. ಹಾಗಾಗಿ ಎಲ್ಲ ತಂಡದ ಆಟಗಾರ್ತಿಯರು ಊಟ ಮಾಡಬೇಕು. ವಿಶ್ವಸೇನ ವರ್ಸಸ್ ಕೋಡಗೆರೆ ಬಾಯ್ಸ್. 2 ತಂಡದವರು ಕೇವಲ 30 ಸೆಕೆಂಡ್ಗಳಲ್ಲಿ ತಮ್ಮ ತಂಡವನ್ನು ಅಂಕಣಕ್ಕೆ ಹನಿ ಮಾಡಬೇಕಾಗಿ ವಿನಂತಿ. ಹಲೋ ಕೋಡಗೆರೆ ಬಾಯ್ಸ್ ವರ್ಸಸ್ ವಿಶ್ವಸೇನ, ನೀವು ಬರ್ತೀರಾ ಬರೋದಿಲ್ಲಪ್ಪ? ಇವತ್ತು ಇನ್ನೂ 4 ಪಂದ್ಯಗಳಿರೋದ್ರಿಂದ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಕೋಡಗೆರೆ ಬಾಯ್ಸ್ ವರ್ಸಸ್ ವಿಶ್ವಸೇನ. ಇವತ್ತು ಲೀಗ್ಗಳೆಲ್ಲ ಮುಗಿಯೋ ಕಾರಣ ನೀವು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಫಸ್ಟ್ ರೌಂಡ್ ಲೀಗ್.
ಹಲೋ ಪಾಪ ವಿಷ್ಣು ಸೇನಾ ವರ್ಸಸ್ ಕೊರಟಗೆರೆ ಬಾಯ್ಸ್. ಎರಡು ತಂಡದವ್ರು ಬರ್ತೀರಲ್ಲಪ್ಪ, ಬರ್ಲಿಲ್ಲ ಅಂದ್ರೆ ಎರಡು ತಂಡಗಳನ್ನ ವಾಕೌಟ್ ಮಾಡಲಾಗುತ್ತೆ. ಎರಡು ತಂಡದ ಐಕಾನ್ಗಳು ಬಂದು ಭೇಟಿ ಆಗ್ಬೇಕು. ಈಗ ಇನ್ನ 4 ಪಂದ್ಯಗಳಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಂಡ ಬೇಗ ಇಲ್ಲಿ ಬಂದು ರಿಪೋರ್ಟ್ ಮಾಡ್ಕೋಬೇಕು. ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್ ಯಾರಾದ್ರೂ ಒಬ್ರು ಬಂದು ಈಗ ಎರಡು ತಂಡಗಳು ಕೊರಟಗೆರೆ ಬಾಯ್ಸ್ ವರ್ಸಸ್ ವಿಷ್ಣು ಸೇನಾ, ಈ ಎರಡು ತಂಡದಲ್ಲಿ ಯಾವ ತಂಡ ಬೇಗ ಬರುತ್ತೋ ಆ ತಂಡ ವಿಜಯ ಸಾಧಿಸಿ ಎಂದು ಘೋಷಣೆ ಮಾಡಲಾಗುತ್ತೆ. ಇನ್ನೂ ಸಾಕಷ್ಟು ಪಂದ್ಯಗಳು ಬಾಕಿ ಇದೆ. ಕಬಡ್ಡಿಯ ಜಾತ್ರೆ ಅಲ್ಲ, ಇದು ಕಬಡ್ಡಿಯ ಜಾಗರಣೆ. ಸೊ ನಾನೆಲ್ಲ ಕೊರಟಗೆರೆ ಜನತೆಗೆ ಕ್ರೀಡಾ ಪ್ರೇಕ್ಷಕರು, ಅದರಲ್ಲೂ ಕಬಡ್ಡಿ ಕ್ರೀಡಾ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಪಂದ್ಯಗಳು ಸರಿ ರಾತ್ರಿವರೆಗೂ ಸಾಗುತ್ತೆ. ಕಬಡ್ಡಿಯ ಜಾತ್ರೆ ಅಲ್ಲ, ಇದು ಕಬಡ್ಡಿಯ ಜಾಗರಣೆ. ಸೊ ನಮ್ಮೆಲ್ಲರಿಗೂ ನೀವು ಸಾಥ್ ಕೊಡಬೇಕು. ಬಿಸಿಲಿನಲ್ಲಿ ಆಡಬಹುದು. ಈ ಸುಂದರವಾದ ಈ ಒಂದು ಸುಮಧುರವಾದಂತ ಒಂದು ಮೊದಲ ಬೆಳಕಿನ ಆಡೋದೇ ಒಂದು ಅದ್ಭುತ. ದಯವಿಟ್ಟು ಕ್ರೀಡಾಪಟುಗಳಲ್ಲಿ ವಿಶೇಷ ಸೂಚನೆ, ಊಟ ಮಾಡಿ ಯಾರು ನೀವು ನಿರ್ಗಮಿಸಬಾರ್ದು. ಮುಂದಿನ ಪಂದ್ಯಗಳಿಗೆ, ನಿರ್ಣಾಯಕ ಪಂದ್ಯಗಳಿಗೆ ಸಿದ್ಧವಾಗಿರಬೇಕು. ದಯವಿಟ್ಟು ತಡ ಮಾಡಬಾರ್ದು, ಸಿದ್ಧವಾಗಿರಬೇಕು. ಜಿಮ್ಮೇನಾ ವಿಷ್ಣು ಸೇನಾ ವರ್ಸಸ್ ಕೊರಟಗೆರೆ ಬಾಯ್ಸ್, ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಬರಬೇಕು. ವಿಷ್ಣು ಸೇನಾ ಹಾಗೂ ಕೊರಟಗೆರೆ ಆಟಗಾರರು ಪುರುಷರ ವಿಭಾಗದಲ್ಲಿ ಅಂಕಣ 1ರಲ್ಲಿ ಈ ಕೂಡಲೇ ಆಗಮಿಸಬೇಕು. ನಾಳೆ ಬೆಳಗಿನ ಪಂದ್ಯಗಳು ಸುಡುವ ಬಿಸಿಲು. ಇಡೀ चलो कोटಗೆರೆ ಬಾಯ್ಸ್ ವರ್ಸಸ್ ವಿಷ್ಣು ಸೇನಾ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಬ್ರಿಗೇಡ್ ನ ಯುವ ಸೇನಾನಿ ಕಾಯ್ತಾ ಇದ್ದಾರೆ. ಅರವಿಂದ್ ಅಲಿಯಾ ಸುಬ್ಬಿಟ್ಟು ನಿಮ್ಮ ಅಭಿಮಾನಿಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ದಯವಿಟ್ಟು ಬರಬೇಕು, ನಮ್ಮನ್ನು ಕೂರ್ಕೊಳ್ಬೇಕು. ನಿಮ್ಮಿಯವರು ಎಲ್ಲಿ ಮುಂದೆ ಬನ್ನಿ. ಎಸ್ ಕೊರಟಗೆರೆ ವರ್ಸಸ್ ವಿಷ್ಣು ಸೇನಾ, ಎರಡು ತನ್ನ ಆಟಗಾರರಿಗೆ ಅಂತಿಮ ಕರೆ ನೀಡ್ತಾ ಇದ್ದೀವಿ. ದಯವಿಟ್ಟು ಅಂಕಣ ಪ್ರವೇಶ ಮಾಡಬೇಕು.
ನೋಡಿ ರಾತ್ರಿ ಒಳಗೆ ತಂಬತ್ತಲ್ಲಿ ಆಡಿದ್ರೆ ಸೂಪರ್ ಆಗಿ ಆಡಬಹುದು ಬೆಳಿಗ್ಗೆ